ಇಲ್ಲಿ ಪೋಯೆಟ್ ಸೋಲ್ಗೆ ಅವ್ರ ಸೋಲ್ ಹತ್ರ ಮಾತಾಡ್ತಿದ್ದಾರೆ. ಸೋಲ್ ಅಂದ್ರೆ ನಮ್ಮ ಒಳಗಿನ ನಿಜವಾದ ಸೆಲ್ಫ್, ನಮ್ಮ ಥಾಟ್ಸ್, ಫೀಲಿಂಗ್ಸ್, ಕ್ಯಾರೆಕ್ಟರ್, ಕೋಸೈನ್ಸ್ ಎಲ್ಲ ಸೋಲ್ಗೆ ಸಂಬಂಧವಾಗಿರುತ್ತೆ ಅಥವಾ ಆತ್ಮಗೆ ಸಂಬಂಧವಾಗಿರುತ್ತೆ. ಪೋಯೆಟ್ ಸೋಲ್ನ ಪುವರ್ ಅಂತ ಯಾಕೆ ಕರೀತಾರಂದ್ರೆ, ನಾವು ಸೋಲ್ಗೆ ತುಂಬ ಅಟೆನ್ಷನ್ ಕಡಿಮೆ ಕೊಡ್ತೀವಿ. ಡೈಲಿ ನಮ್ಮ ಬಾಡಿನ ನಾವು ಕೇರ್ ಮಾಡ್ಕೊತೀವಿ, ಲೈಕ್ ಡ್ರೆಸ್ಅಪ್ ಮಾಡೋದು, ಬ್ಯೂಟಿ, ಅಪಿಯರೆನ್ಸ್ಗೋಸ್ಕರ, ಕಂಫರ್ಟ್ ಆ್ಯಂಡ್ ಫುಡ್ ಎಲ್ಲ ನೋಡ್ಕೊತೀವಿ, ರೈಟ್? ಆದರೆ ನಮ್ಮ ಒಳಗಿನ ಸೋಲ್ ಹ್ಯಾಪಿ ಇದೆಯಾ, ಪ್ಯೂರ್ ಇದೆಯಾ, ಪೀಸ್ ಆಗಿದೆಯಾ ಅಂತ ನಾವು ಯಾವತ್ತಿಗೂ ಯೋಚನೆ ಮಾಡಲ್ಲ. ಸೊ ಅದಕ್ಕೆ ಪೊಯೆಟು ಸೋಲ್ನ ಪುವರ್ ಅಂತ ಕರೀತಾರೆ. ಆಮೇಲೆ ಶೇಕ್ಸ್ಪಿಯರ್ ಬಾಡಿನ ಸಿನ್ಫುಲ್ ಅರ್ತ್ ಅಂತ ಕರೀತಾರೆ. ಅಂದರೆ ಬಾಡಿ ಅರ್ತ್ ಥರ ಟೆಂಪ್ರವರಿ. ಅರ್ತ್ ಮೇಲೆ ಇರೋವೆಲ್ಲ ಒಂದಲ್ಲ ಒಂದಿನ ಬದಲಾಗುತ್ತೆ, ಮುಗಿಯುತ್ತೆ. ಅದೇ ಥರ ಬಾಡಿ ಕೂಡ ಪರ್ಮನೆಂಟ್ ಆಗಿರೋದಿಲ್ಲ. ಇವತ್ತು ಯಂಗಾಗಿರ್ಬೋದು, ಹೆಲ್ತಿಯಾಗಿರ್ಬೋದು, ಬ್ಯೂಟಿಫುಲ್ ಆಗಿರ್ಬೋದು, ಆದರೆ ಟೈಮ್ ಹೋದಂಗೆ ನಾವು ವೀಕ್ ಆಗ್ತೀವಿ ಆ್ಯಂಡ್ ಆಸ್ ವೆಲ್ ವಯಸ್ಸು ಆಗುತ್ತೆ. ಕೊನೆಗೆ ಏನಾಗುತ್ತೆ ಅಂದರೆ ಬಾಡಿ ಎಂಡ್ ಆಗುತ್ತೆ. ಅದಕ್ಕೆ ಪೋಯೆಟ್ ನಮ್ಮ ಬಾಡಿ ಅಥವಾ ದೇಹನ ಅರ್ತ್ಗೆ ಕಂಪೇರ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಸಿನ್ಫುಲ್ ಅಂತ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂದರೆ, ನಮ್ಮ ಬಾಡಿಗೆ ತುಂಬ ವರ್ಲ್ಡ್ಲಿ ಡಿಸೈರ್ಸ್ ಇರುತ್ತೆ. ಸೊ ಇಟ್ ಮೈ ಬಿ ಕಂಫರ್ಟ್, ಮನಿ, ಬ್ಯೂಟಿ, ಎಂಜಾಯ್ಮೆಂಟ್, ಇವೆಲ್ಲ ಟೆಂಪರರಿ ಥಿಂಗ್ಸ್ ಅಂತ ಶೇಕ್ಸ್ಪಿಯರ್ ಅವರು ಇಲ್ಲಿ ಹೇಳ್ತಾರೆ. ಪೊಯೆಟ್ ಇನ್ನೊಂದು ಲೈನಲ್ಲಿ ಹೇಳೋದೇನೆಂದರೆ, ನಾವು ಹೊರಗಿನ ಅಪಿಯರ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ, ಲೈಕ್ ವಿಯರಿಂಗ್ ಅ ನೈಸ್ ಕ್ಲೋತ್ಸ್, ಸ್ಟೈಲ್ ಆಗಿರಲಿ, ಬ್ಯೂಟೀಸ್, ಲುಕ್ಸ್, ಇವೆಲ್ಲ ಬಾಡಿಗೆ. ಆದರೆ ಸೋಲ್ಗೆ ಏನು ಕೊಡ್ತೀವಿ? ಗುಡ್ ಥಾಟ್ಸ್ ಕೊಡ್ತೀವ? ಇಲ್ಲ. ಪೀಸ್, ಪ್ಯೂರಿಟಿ, ಕೈಂಡ್ನೆಸ್ ಇವೆಲ್ಲ ಏನು ಕೂಡ ಕೇರೇ ಮಾಡಲ್ಲ ನಾವು. ಸೊ ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಶೇಕ್ಸ್ಪಿಯರ್ ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ. ನಾವು ಹೊರಗಡೆ ಶೈನ್ ಇದ್ದರೂ ಒಳಗಡೆ ಎಂಟಿ ಇದ್ದರೆ ಅದಕ್ಕೆ ಏನು ವ್ಯಾಲ್ಯೂ ಅಂತ ಹೇಳ್ತಾರೆ. ಆಮೇಲೆ ಪೊಯೆಟ್ ಔಟ್ವರ್ಡ್ ವಾಲ್ ಅಂತ ದೇಹದ ಬಗ್ಗೆ ಹೇಳ್ತಾರೆ. ಬಾಡಿನ ಒಂದು ಮನೆ ಹೊರಗಡೆ ಇರೋ ಗೋಡೆ ಥರ ಇಮ್ಯಾಜಿನ್ ಮಾಡ್ತಾರೆ. ನಾವು ಹೊರಗೆ ಎಷ್ಟು ಡೆಕೋರೇಟ್ ಮಾಡ್ತೀವಿ, ಪೇಂಟ್ ಮಾಡ್ತೀವಿ, ಬ್ಯೂಟಿಫುಲ್ ಆಗಿ ಇರೋ ಥರ ಮಾಡ್ತೀವಿ, ರೈಟ್? ಆದರೆ ಒಳಗಡೆ ವೀಕ್ ಇದ್ದರೆ ಮನೆ ಸ್ಟ್ರಾಂಗ್ ಆಗಲ್ಲ. ಅದೇ ಥರ ಬಾಡಿನ ಮಾತ್ರ ಕೇರ್ ಮಾಡಿ ಸೋಲ್ನ ನೆಗ್ಲೆಕ್ಟ್ ಮಾಡೋದು ತಪ್ಪು ಅಂತ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ. ಈ ಪೋಯಮ್ನಲ್ಲಿ ರೆಬೆಲ್ ಪವರ್ಸ್ ಅನ್ನೋ ವರ್ಡ್ ಕೂಡ ಬರುತ್ತೆ. ಇದ್ರ ಮೀನಿಂಗ್ ಏನಂದರೆ, ಬಾಡಿ ಡಿಸೈರ್ಸ್ ಮತ್ತು ಟೆಂಪ್ಟೇಷನ್, ಈ ಸೋಲ್ಗೆ ಅಪೋಸ್ ಮಾಡುವ ಪವರ್ಸ್. ಸೋಲ್ ಹೇಗಿರಬೇಕು? ಪ್ಯೂರ್ ಆಗಿರಬೇಕು, ಕಾಮ್ ಆಗಿರಬೇಕು. ಬಟ್ ಈ ಬಾಡಿ ಡಿಸೈರ್ಸ್ ಏನಿದೆ ಅದು ನಮ್ಮ ಸೋಲ್ನ ಡಿಸ್ಟರ್ಬ್ ಮಾಡ್ತಿದೆ. ಇಟ್ ಮೇ ಬಿ ಅವರ್ ಗ್ರೀಡ್, ಪ್ರೈಡ್ ಆಗಿರಲಿ, ಅಟ್ರಾಕ್ಷನ್, ಆ್ಯಂಗರ್, ಪ್ಲೆಷರ್, ಇವೆಲ್ಲ ರೆಬೆಲ್ ಪವರ್ ಅಂತ ಕರೀತಾರೆ. ಆಮೇಲೆ ಶೇಕ್ಸ್ಪಿಯರ್ ಬಾಡಿನ ಫೇಡಿಂಗ್ ಮ್ಯಾನ್ಷನ್ ಅಂತ ಕರೀತಾರೆ. ಮ್ಯಾನ್ಷನ್ ಅಂದರೆ ಒಂದು ದೊಡ್ಡ ಬ್ಯೂಟಿಫುಲ್ ಹೌಸ್. ಪೊಯೆಟ್ ಬಾಡಿನ ಒಂದು ಬ್ಯೂಟಿಫುಲ್ ಮ್ಯಾನ್ಷನ್ ಥರ ನೋಡ್ತಾರೆ. ಆದರೆ ಅದು ಫೇಡಿಂಗ್ ಅಂದರೆ ಇದು ಶಾಶ್ವತವಲ್ಲ. ಸ್ಲೋಲಿ ಓಲ್ಡ್ ಆಗುತ್ತೆ, ಬ್ಯೂಟಿ ಕಡಿಮೆ ಆಗುತ್ತೆ, ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಒಂದಲ್ಲ ಒಂದಿನ ಕೊಲ್ಯಾಪ್ಸ್ ಆಗುತ್ತೆ. ಈ ಲೈನ್ ಮೂಲಕ ಬಾಡಿ ಟೆಂಪ್ರರಿ ಅಂತ ಪೊಯೆಟ್ ತುಂಬ ಕ್ಲಿಯರ್ ಆಗಿ ಹೇಳ್ತಾರೆ. ಇಲ್ಲಿ ಶೇಕ್ಸ್ಪಿಯರ್ ಅವರು ಡೆತ್ ಬಗ್ಗೆ ತುಂಬ ಬೋಲ್ಡ್ ಆಗಿ ಹೇಳ್ತಾರೆ. ಅದೇನಂದ್ರೆ, ನಾವು ನಮ್ಮ ದೇಹದ ಮೇಲೆ ತುಂಬ ಕೇರ್ ಮಾಡ್ತೀವಿ, ಆದರೆ ನಮ್ಮ ದೇಹ ಕೊನೆಗೆ ಮಣ್ಣಿಗೆ ಹೋಗಿಸಿರುತ್ತೆ. ಮಣ್ಣಲ್ಲಿ ವಾರ್ಮ್ಸ್ ಅಥವಾ ಹುಳು ಅನ್ನೋದೇನಿದೆ ನಮ್ಮ ಬಾಡಿನ ಪೂರ್ತಿ ತಿಂದಾಗುತ್ತೆ. ಇಲ್ಲಿ ನಾವು ನಮ್ಮ ದೇಹಕ್ಕೆ ಎಷ್ಟೇ ಅಲಂಕಾರ ಮಾಡಿದ್ರು ನಮ್ಮ ದೇಹಕ್ಕೆ ಒಂದು ಕೊನೆ ಅನ್ನೋದೊಂದಿದೆ. ಸೊ ದೇಹದ ಮೇಲೆ ಓವರ್ ಅಟ್ಯಾಚ್ಮೆಂಟ್ ಬೇಡ ಅಂತ ಹೇಳ್ತಾರೆ. ಪೋಯಮ್ನ ಎಂಡಿಂಗಲ್ಲಿ ನಾವು ಬಾಡಿನ ಅಥವಾ ದೇಹನ ಡೆಕೋರೇಟ್ ಅಥವಾ ನರಿಶ್ ಮಾಡೋಕ್ಕಿಂತ ಸೋಲನ್ನ ನರಿಶ್ ಮಾಡು. ನಿನ್ನ ದೇಹಕ್ಕೆ ಮಾತ್ರ ನೀನು ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಡ. ಸೋಲ್ ಕೂಡ, ಆತ್ಮ ಕೂಡ ಸ್ಟ್ರಾಂಗ್ ಮಾಡು. ಗುಡ್ನೆಸ್ಸಿಂದ ಬದುಕಬೇಕು, ಪ್ಯೂರ್ ಥಾಟ್ಸ್ಗಳನ್ನ ಇಟ್ಕೋಬೇಕು, ಕೈಂಡ್ ಆಗಿರಬೇಕು, ಸ್ಪಿರಿಚುವಲ್ ವ್ಯಾಲ್ಯೂನ ಅರ್ಥ ಮಾಡ್ಕೋಬೇಕು. ಏಕೆಂದರೆ ಬಾಡಿ ಟೆಂಪ್ರವರಿ, ಆದರೆ ಸೋಲ್ ಬಂದು ಇಟರ್ನಲ್. ಸೊ ಓವರ್ ಆಲ್ ಈ ಪೋಯಮ್ನ ಮೇನ್ ಮೆಸೇಜ್ ಏನಂದರೆ, ನಮ್ಮ ದೇಹ ಒಂದಲ್ಲ ಒಂದಿನ ವೀಕ್ ಆಗುತ್ತೆ ಆ್ಯಂಡ್ ಅದು ಎಂಡ್ ಕೂಡ ಆಗುತ್ತೆ, ಆದರೆ ಸೋಲ್ ಪರ್ಮನೆಂಟ್ ಆಗಿರುತ್ತೆ. ಹೊರಗಿನ ಬ್ಯೂಟಿ ಬಂದ್ಬಿಟ್ಟು ಅದು ವೆರಿ ಟೆಂಪ್ರವರಿ. ಸೊ ಒಳಗಿನ ಬ್ಯೂಟಿನೇ ಶಾಶ್ವತ. ನಾವು ಬಾಡಿಗಿಂತ ಸೋಲ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಇದೇ ಶೇಕ್ಸ್ಪಿಯರ್ ಈ ಪೋಯಮ್ ಮೂಲಕ ಹೇಳಬೇಕು ಅಂತ ಟ್ರೈ ಮಾಡ್ತಾರೆ. ಸೊ ಗೈಸ್, ಇದೇ ಸೋಲ್ ಆ್ಯಂಡ್ ಬಾಡಿ ಪೋಯಮ್ನ ಕಂಪ್ಲೀಟ್ ಸಮ್ಮರಿ. ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಲು ಟ್ರೈ ಮಾಡಿದ್ದೀನಿ ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ
ಈಸಿಯಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಯಾವ ಪೊಯಮ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಲೈಕ್, ಶೇರ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಆ್ಯಂಡ್ ಲಾಸ್ಟ್ ಫೇಸ್ ಸ್ಟಡಿ.